ನೀವು ಹೇಳಿ ಆಸ್ ಎ ಪ್ರೊಡ್ಯೂಸರ್ ಆಗಿ ನನ್ಗೆ ಗೊತ್ತು ಫಸ್ಟ್ ಟೈಮ್ ನಮ್ಮ ಚಿತ್ರರಂಗದ ಕುಟುಂಬನೇ ಇಲ್ಲಿದೆ. ತುಂಬಾ ಸಂತೋಷ. ಪ್ರೇಮ್ ಅವರಿದ್ದಾರೆ, ಚಂದ್ರು, ಅರ್ಜುನ್. ಒಂಥರ ಈ ತರ ಚಿತ್ರರಂಗದಲ್ಲಿ ಈ ತರ ಕಾರ್ಯಕ್ರಮಗಳು ತಿಂಗಳಲ್ಲಿ 3-4 ಸುಮಾರು ನಡೀತಾ ಇರೋದು. ಈಗ ಅದು ಶುರುವಾಗಿದೆ. ತುಂಬಾ ಸಂತೋಷ. ಟ್ರೈಲರ್, ಸಾಂಗ್ ಇವೆಲ್ಲ ನೋಡಿದ ಮೇಲೆ ಅದಕ್ಕೆ ದೊಡ್ಡ ಏನು ಅಫ್ಕೋರ್ಸ್ ಸುದೀಪ್ ಅವರು ಕಷ್ಟಜೀವಿ, ಟೈಮಿಂಗ್ ಅನ್ನೋದನ್ನ ಅಫ್ಕೋರ್ಸ್ ಪಾಪ ಸುಮಾರು ಜನ ಕಲಾವಿದರು ಎಲ್ಲರೂ ಹಂಚ್ಕೊಂಡ್ರು. ನಾನು ಅವ್ರ ಚಿತ್ರರಂಗಕ್ಕೆ ಬರೋದಕ್ಕೆ ಮುಂಚೆಯಿಂದ ಚಿತ್ರರಂಗಕ್ಕೆ ಬಂದ ಮೇಲಿಂದಲೂ ನೋಡ್ತಾ ಇದ್ದೀನಿ. ಅವ್ರ ಟೈಮ್ ಅಂದ್ರೆ ಟೈಮ್. ಬರೀ ಶೂಟಿಂಗ್ ಇದ್ರೆ ಅಂತಲ್ಲ, ಬೇರೆ ಯಾವುದೇ ಕಾರ್ಯಕ್ರಮಗಳಿಗಾಗಲಿ, ಒಂದು ಯಾವುದೇ ಫಂಕ್ಷನ್ ಬರ್ತೀನಿ ಅಂದ್ರೂ ಆ ಟೈಮ್ಗೆ 100% ಬರ್ತಾರೆ. ಅನ್ಲೆಸ್ ಅಂಟಿಲ್ ಫಾರ್ ಸಮ್ ರೀಸನ್ಸ್ ಮೇಬಿ. ಕಲಾವಿದರನ್ನ ಎಂಕರೇಜ್ ಮಾಡೋದಾಗಲಿ ಸೆಟ್ ಅಲ್ಲಿ, ಅಥವಾ ಆ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ತೀನಿ. ನಾನು ಒಬ್ಬ ಕಲಾವಿದನಾಗಿ ಸುದೀಪ್ ಅವ್ರ ಜೊತೆಯಲ್ಲಿ ಒಂದು ಚಿತ್ರ ಮಾಡಿದ್ದೆ, ಒಂದು ಫುಲ್ ಲೆಂತ್ ಸಿನಿಮಾ. ನನಗೂ ಆ ಅನುಭವ ಆಗಿತ್ತು. ಇಷ್ಟೊತ್ತಿಗೆ ಬಂದ್ಬಿಡ್ತಾರೆ, ಬರ್ತಾರೆ, ಬಂದ್ರು. ಸೊ ಈ ತರ ಆ ಒಂದು ಚಿತ್ರ ಏನ್ ಮುಗೀತು ಗೊತ್ತಿಲ್ಲ. ಅಲ್ಲಿ ನಮ್ಗೆ ಹೇಳಿದ್ವಿ ಈ ತರ ಮಾಡಿ. ಸೊ ಆ ಒಂದು ದೊಡ್ಡ ಸ್ಟಾರು ಇಲ್ಲ, ಅದೆಲ್ಲ ಮಾಧ್ಯಮ ಮತ್ತು ಜನಗಳ ಮನಸ್ಸಲ್ಲಿ ಅಷ್ಟೇ. ಒಂದು ದೊಡ್ಡ ಸ್ಟಾರ್ ಅಂತ ಅವ್ರ ಗೊತ್ತಿಲ್ಲ, ಇವತ್ತು ನನಗೆ ಗೊತ್ತಿಲ್ಲ. ಆ ರೀತಿ ಸೆಟ್ನ ಯಾವ ತರ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಒಬ್ಬೊಬ್ಬರ ಮೈಂಡ್ ಅಲ್ಲಿ ಏನೇನೋ ಓಡ್ತಾ ಇರುತ್ತೆ. ಅದನ್ನೆಲ್ಲ ಕಲೆಕ್ಟಿವ್ ಆಗಿ ಸೆಟ್ ಮಾಡಿ ಶೂಟಿಂಗ್ ಮುಖ್ಯ. ಎಲ್ಲರೂ ಗಮನ ಸೆಳೆದು ತಮಾಷೆ ಮಾಡಿ ಅದನ್ನು ಎಷ್ಟು ಚೆನ್ನಾಗಿ ಆ ಒಂದು ಸೆಟ್ ಅನ್ನ ಖುಷಿಯಾಗಿಟ್ಟು ಅಲ್ಲಿ ಆಗ್ಬೇಕಾದ ಕೆಲಸನ ಆನ್ ಟೈಮ್ ಮುಗಿಸ್ಕೊಡೋದಿಕ್ಕೆ ಆ ಪ್ರಯತ್ನ ಇದೆಯಲ್ಲ, ಅವತ್ತು ನೋಡ್ತಾ ಇದ್ದೀನಿ, ಇವತ್ತು ನೋಡ್ತಾ ಇದ್ದೀನಿ, ಅದನ್ನು ಕೇಳ್ತಾ ಇದ್ದೀನಿ. ನಾನು ನೋಡೋದಲ್ಲ, ಇವತ್ತು ಅಂದ್ರೆ ಎಷ್ಟೋ ಹೊಸ ಪ್ರತಿಭೆಗಳು ಬಂದು ನಿಮ್ಮ ಅದ್ರ ಬಗ್ಗೆ ಮಾತಾಡುವಾಗ ನನಗೆ ತುಂಬಾ ಖುಷಿ ಆಯ್ತು. ಈ ತರ ಸುದೀಪ್ ಅವ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ತುಂಬಾ ಮಾತಾಡ್ಬೋದು. ಈ ಚಿತ್ರದ ಮುಖ್ಯವಾಗಿ ನಿರ್ದೇಶಕರು, ಎರಡನೇ ಚಿತ್ರ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇ ಚಿತ್ರ ತುಂಬಾ ದೊಡ್ಡ ಹಿಟ್ಟಾಗಿ ಕನ್ನಡದಲ್ಲಿ, ಎರಡನೇ ಚಿತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರೊಡ್ಯೂಸರ್ ಬಂದು ಸತ್ಯಜ್ಯೋತಿ ಫಿಲಿಮ್ಸ್, ತ್ಯಾಗರಾಜನ್ ಅಂದ್ರೆ ತಮಿಳುನಾಡಲ್ಲಿ ತುಂಬಾ ದೊಡ್ಡ ಬ್ಯಾನರ್, ತುಂಬಾ ದೊಡ್ಡ ಪ್ರೊಡ್ಯೂಸರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಪಿಕ್ಚರ್ ಈಗ ಸುದೀಪ್ ಅವ್ರ ಜೊತೆ ಮಾಡಿದ್ದಾರೆ. ತುಂಬಾ ಸಂತೋಷ. ಅವರಿಗೆ ನಾನು ಇದೇ ತರ ಹಲವಾರು ಚಿತ್ರಗಳನ್ನ ಮಾಡ್ತಾ ಇರಿ ಅಂತ ನಾನು ಸ್ವಾಗತಿಸ್ತೇನೆ. ಯಾಕೆ ಹೇಳ್ತೀನಿ ಅಂದ್ರೆ, ಅಫ್ಕೋರ್ಸ್ ಎಲ್ಲಾ ಚಿತ್ರರಂಗದಲ್ಲಿ ಎಲ್ಲ ರಾಜ್ಯದಲ್ಲಿ ಆ ಒಂದು ಕೋಪರೇಷನ್ ಸಿಗುತ್ತೆ. ಬೇರೆ ನಾಡಿನ ಬಂದು ನಿರ್ಮಾಣ ಮಾಡುವಂತ ನಿರ್ಮಾಪಕರಿಗೆ ಆ ಪ್ರೋತ್ಸಾಹ ಸಿಗುತ್ತೆ, ಆದರೆ ಕರ್ನಾಟಕದಲ್ಲಿ ಜಾಸ್ತಿ ಸಿಗುತ್ತೆ.